ನಾಡಿನಾದ್ಯಂತ ವಿಶ್ವಗುರು ಶ್ರೀ ಬಸವೇಶ್ವರರ 891ನೇ ಜಯಂತಿಯ ಸಂಭ್ರಮ ಮನೆ ಮಾಡಿದ್ದು, ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಬಸವ ಜಯಂತಿ ಆಚರಣೆ ಮಾಡಿದರು. ಶಾಸಕ ಶ್ರೀವತ್ಸ ಮತ್ತು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರವರು ಬಸವಣ್ಣನವರ ಫೋಟೋಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜವಂಶಸ್ಥ ಯದುವೀರ್ ರವರು ಜನತೆಗೆ ಬಸವ ಜಯಂತಿಯ ಶುಭಾಶಯ ತಿಳಿಸಿ, ಬಸವಣ್ಣನವರ ಬೋಧನಾ ತತ್ವ ಸಿದ್ಧಾಂತ ವಿಚಾರಗಳನ್ನ ನಾವೆಲ್ಲರೂ ತಿಳಿದಿದ್ದೇವೆ. ಈಗಿನ ಸಮಾಜ ಸಂಘಟನೆ ಮಾಡುವುದಕ್ಕಾಗಿ ಅವರ ಬೋಧನೆಗಳು ಹೆಚ್ಚು ಮಹತ್ವವಾಗಿದೆ. ಬಸವಣ್ಣನವರ ಬೋಧನೆ ತತ್ವದೊಂದಿಗೆ ನಾವೆಲ್ಲ ಮುಂದುವರಿಯೋಣ ಅಂತ ಕಿವಿ ಮಾತು ಹೇಳಿದ್ರು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ನೀವೇ ಪ್ರಮಾಣ, ಕೂಡಲ ಸಂಗಮ ದೇವ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಪಕ್ಷದ ಮುಂಭಾಗದಲ್ಲಿರುವ ಎಲ್ಲ ಮುಖಂಡರೇ, ನಮ್ಮ ಕಾರ್ಯಕರ್ತ ಬಂಧುಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಬಸವಣ್ಣನ ಜಯಂತಿಯ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಪ್ರೊಫೆಸರ್ ಅವರು ಬಹಳಷ್ಟು ನಮಗೆ ಅವರ ಬಸವಣ್ಣನ ಬೋಧನೆಗಳು, ಅವರ ತತ್ವಗಳು ಮತ್ತು ಅವರ ಜೀವನದ ಬಗ್ಗೆ ಬಹಳಷ್ಟು ಆಗಲೇ ಮಾತಾಡಿದ್ದಾರೆ. ಒಬ್ಬ ಯುವಕನಾಗಿ ಮತ್ತು ಕನ್ನಡ ಹಾಗೂ ಭಾರತೀಯ ಪಾರಂಪರೆಯಲ್ಲಿ ಒಂದಷ್ಟು ಅಧ್ಯಯನ ಮಾಡಿರೋದ್ರಿಂದ ನಂದು ಒಂದೇ ಒಂದು ಸಂದೇಶ. ನನ್ನ ಯಾವಾಗಲೂ ಹೇಳ್ತೀನಿ, ಬಸವಣ್ಣನ 900 ವರ್ಷ ಹಿಂದೆ ಅವರ ಬೋಧನೆಗಳನ್ನು ಎಲ್ಲರಿಗೂ ಲಭ್ಯವನ್ನು ಮಾಡಿಕೊಟ್ರು. ಆ ಸಮಯದಲ್ಲಿ ಎಷ್ಟು ರೆಲೆವೆಂಟ್ ಆಗಿತ್ತೋ ಅದೇ ರೀತಿ ಇವತ್ತು ಕೂಡ ಅಷ್ಟೇ ಪ್ರಸ್ತುತವಾಗಿರುವಂಥದ್ದು ನಮ್ಮ ಗುರು ಬಸವಣ್ಣನ ಬೋಧನೆಗಳು. ಇವತ್ತಿನ ಸಮಾಜ ಸಂಘಟಿಸುವುದಕ್ಕಾಗಿ, ಇವತ್ತಿನ ಸಮಾಜದ ಉನ್ನತಿಗಾಗಿ ಅವರ ಬೋಧನೆಗಳು ಇನ್ನೂ ಅಷ್ಟೇ ರೆಲೆವೆಂಟ್ ಆಗಿದೆ. ಜೊತೆಗೆ ಹೇಳೋ ರೀತಿ ನಮ್ಮ ಕೈಯಲ್ಲೇ ಇದೆ. ನಾವು ಒಳ್ಳೆ ಬೋಧನೆಗಳೊಂದಿಗೆ, ಬಸವಣ್ಣನ ತತ್ವದೊಂದಿಗೆ ನಾವು ಮುಂದುವರಿತಾ ಹೋದರೆ ನಮ್ಮದೇ ಜೀವನ, ನಮ್ಮದೇ ಒಂದು